ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ಅದರಲ್ಲಿ ಹೊಸ ಚಿಗುರು ಬರ್ತದೆ. ಆ ಚಿಗುರು ಬಂದ ನಂತರ ನಮ್ಮ ಗಿಡಗಳ ಆರೈಕೆ ಯಾವ ರೀತಿ ಮಾಡಬೇಕು, ಹಾಗೆಯೇ ಯಾವ ಗೊಬ್ಬರಗಳನ್ನು ಹಾಕಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಗಿಡಗಳನ್ನು ನಾನು ಮಳೆಗಾಲದಲ್ಲಿ ನೆಟ್ಟದ್ದು, ಅಂದರೆ ಅರೌಂಡ್ ಇದನ್ನು ನಟ್ಟು ನಾನು ಸರಿಸುಮಾರು ಹತ್ರ ಒಂದು 2 ತಿಂಗಳಾಯಿತು. ಆದರೆ ಹೆಚ್ಚಿನ ಗಿಡಗಳೆಲ್ಲ ಜಾಸ್ತಿ ಮಳೆಗೆ ಅಲ್ಲೇ ಕೊಳೆತು ಹೋದವು. ಇನ್ನು ಕೆಲವು ಗಿಡಗಳು ಚೆನ್ನಾಗಿ ಚಿಗುರು ಬಂದಿದೆ. ಜಸ್ಟ್ ಈಗ ಚಿಗುರು ಇಡುವುದಷ್ಟೇ, ಹೊಸ ಬೇರುಗಳು ಬಂದು ಚಿಗುರು ಇಡುವುದಷ್ಟೇ. ಹಾಗಾಗಿ ಈಗ ಮಳೆ ತುಂಬ ಕಡಿಮೆ ಆಗಿದೆ ನಮ್ಮ ಕಡೆ. ಹಾಗಾಗಿ ಅದನ್ನು ಇವಾಗ ಬಿಸಿಲಲ್ಲಿಟ್ಟು ನಾನು ಗಿಡಗಳಿಗೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಹೇಗೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ, ಗೊಬ್ಬರ ಹಾಕುವ ಮೊದಲು ಯಾವ ರೀತಿ ನಾವು ಮೆಥಡನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ತೇನೆ. ಫಸ್ಟಾಗಿ ಇಲ್ಲಿ ನಾನು ನಿಧಾನವಾಗಿ ಗಿಡದ ಬುಡವನ್ನು ಬಿಡಿಸಬೇಕು. ಕಾರಣ ಏನಂತ ಹೇಳಿದರೆ, ಆ ಮಣ್ಣುಗಳು ಅಲ್ಲೇ ಗಟ್ಟಿಯಾಗಿರ್ತದೆ. ನಾವು ಇವಾಗ ಮಳೆಗಾಲದಲ್ಲೆಲ್ಲ ಈ ರೀತಿ ಮಣ್ಣನ್ನು ಸಡಿಲಗೊಳಿಸೋದಿಲ್ಲ. ಹಾಗಾಗಿ ಫಸ್ಟ್ ಸ್ಟೆಪ್ಪು ಮಣ್ಣನ್ನು ಸಡಿಲಗೊಳಿಸೋದು. ಮಣ್ಣನ್ನು ಸಡಿಲಗೊಳಿಸಿದ ನಂತರ ಬುಡದಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆದು ಇಲ್ಲಿ ನಾನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಒಳ್ಳೆ ಗೊಬ್ಬರ ಸ್ನೇಹಿತರೆ, ಇದಕ್ಕೆ ಹಣ ಕೊಟ್ಟರೂ ಬೇಜಾರಿಲ್ಲ, ಅಷ್ಟು ಒಳ್ಳೆಯ ಗೊಬ್ಬರ. ಹಟ್ಟಿ ಗೊಬ್ಬರವನ್ನು ಚಾಯ್ಸ್ ಮಾಡುವಾಗ ನೀವು ಒಳ್ಳೆ ಗೊಬ್ಬರವನ್ನೇ ಚಾಯ್ಸ್ ಮಾಡಬೇಕು. ನನಗೆ ಈ ಬಾರಿ ಪುಡಿ ಗೊಬ್ಬರ ಸಿಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹಳೆತ್ತೆ ಗೊಬ್ಬರ, ಬಟ್ ಪುಡಿ ಗೊಬ್ಬರ ಸಿಗದೇ ಇರೋದ್ರಿಂದ ನಾನು ಈ ರೀತಿಯ ಗೊಬ್ಬರಗಳನ್ನು ಆರಿಸಿಕೊಂಡಿದ್ದೇನೆ. ಆದರೆ ಗೊಬ್ಬರ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ನನ್ನ ಕೈಯ 2 ಮುಷ್ಟಿಯಲ್ಲಿ ಆಗುವಷ್ಟು ನಾನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದು ನಾನು ಹಟ್ಟಿ ಗೊಬ್ಬರ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀವು 3 ಮುಷ್ಟಿ 4 ಮುಷ್ಟಿ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ಜಸ್ಟ್ ಗಿಡಗಳು ಚಿಗುರು ಇಡ್ತಾ ಇದೆ ಆವಾಗ ಕೂಡ ನೀವು ಹಟ್ಟಿ ಗೊಬ್ಬರವನ್ನು ಜಾಸ್ತಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಹಾಗಂತ ಹೇಳಿ ಮಿತಿ ಮೀರಿ ಹಾಕಲಿಕ್ಕೆ ಹೋಗಬೇಡಿ. ಒಂದು 4 ಮುಷ್ಟಿ 5 ಮುಷ್ಟಿನ ಒಳಗೆ ಹಾಕಿ 2 ಮುಷ್ಟಿ ಹಾಕಿದರೆ ಸಾಕಾಗ್ತದೆ. ನಾನಿಲ್ಲಿ ಕೆಲವು ಗಿಡಗಳಿಗೆ 2 ಮುಷ್ಟಿ ಹಾಕಿದೆ, ಇನ್ನು ಕೆಲವು ಗಿಡಗಳಿಗೆ 2ರಿಂದ 3 ಮುಷ್ಟಿ ಕೂಡ ಹಾಕಿದ್ದೇನೆ ಸ್ನೇಹಿತರೆ. ಗೊಬ್ಬರ ಹಾಕಿದ ನಂತರ ಕಂಪಲ್ಸರಿ ನೀವು ಮಣ್ಣನ್ನು ಮುಚ್ಚಲೇಬೇಕು. ಅದರ ಮೇಲೆ ಮಣ್ಣು ಮುಚ್ಚಲೇಬೇಕು, ಹಾಗೇ ಬಿಡಬಾರ್ದು. ಏನಕ್ಕೆ ನಾವು ಮಣ್ಣು ಮುಚ್ಚಬೇಕು ಅಂತ ಹೇಳಿದರೆ, ನಾವು ಇವಾಗ ಗೊಬ್ಬರ ಹಾಕಿರ್ತೀವಿ, ಆ ಗೊಬ್ಬರದ ಮೇಲೆ ವೈಟ್ ಫ್ಲೈಸ್ಗಳು ಉತ್ಪತ್ತಿ ಆಗ್ತದೆ, ಹುಳದ ಸಮಸ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಮಣ್ಣನ್ನು ಮುಚ್ಚಬೇಕು, ಒಂದು ಕಾರಣ. ಇನ್ನೊಂದು ಏನಂತ ಹೇಳಿದರೆ, ಸಪೋಸ್ ಒಂದು ವೇಳೆ ಮಳೆ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಮಳೆಯ ನೀರು ಡೈರೆಕ್ಟ್ ನಮ್ಮ ಗಿಡದ ಬುಡಕ್ಕೆ ಬೀಳ್ತದೆ, ಅಂದರೆ ಆ ಗೊಬ್ಬರದ ಮೇಲೇ ಬೀಳ್ತದೆ. ಅದು ನೀರಿನ ಜೊತೆ ಬೇಗನೆ ಕರಗಿ ಹೋಗಿ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ. ಹಾಗಾಗಿ ನಾನು ಮಣ್ಣನ್ನು ಹಾಕಿ ಮುಚ್ಚಿಬಿಟ್ಟಿದ್ದೇನೆ. ಆ ಗೊಬ್ಬರಗಳು ಕಾಣಬಾರ್ದು. ನೋಡಿ, ಈ ರೀತಿಯಾಗಿ ಮಣ್ಣು ಮುಚ್ಚಿ ಸೆಟ್ ಮಾಡಿ ಇಡಬೇಕು. ಇದನ್ನು ನಾನು ನಮ್ಮ ಮನೆಯ ಸ್ಲ್ಯಾಪಿನ ಮೇಲೆ ಹೋಗುವಂಥ ಸ್ಟೆಪ್ ಇರುತ್ತೆ ನೋಡಿ, ಅದರ ಅಡಿಯಲ್ಲಿಟ್ಟಿದ್ದೇನೆ. ಒಂದು ವೇಳೆ ಮಳೆ ಬಂದರೆ ಹಾಕಿದಂತಹ ಗೊಬ್ಬರ ವೇಸ್ಟ್ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿಟ್ಟಿದ್ದೇನೆ. ಮಳೆ ಇಲ್ಲ, ಆದರೂ ರಾತ್ರಿಯೆಲ್ಲ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಮಣ್ಣು ಮುಚ್ಚಿ ನೀರು ಬೀಳದಂತಹ ಜಾಗದಲ್ಲಿ ಇಟ್ಟಿದ್ದೇನೆ. ನೀವು ಹಾಗೇನೆ ಎಲ್ಲಿ ನಿಮ್ಮ ಕಡೆ ನೀರು ಬೀಳುವುದಿಲ್ಲ ನೋಡಿ, ಅಲ್ಲಿ ಇಡಿದು. ಇದು ನಾನು ಸಣ್ಣ ಗಿಡಗಳಿಗೆ ಮಾತ್ರ ಹೇಳೋದು, ದೊಡ್ಡ ಗಿಡಗಳಿಗೆ ಅಲ್ಲ ಸ್ನೇಹಿತರೆ. ದೊಡ್ಡ ಗಿಡಗಳಿಗೆ ಹಾಕುವಂತಹ ರೀತಿ ಬೇರೆ, ಕ್ವಾಂಟಿಟಿನೂ ಬೇರೆ ಇರ್ತದೆ. ಅದು ಹೇಗೆ ಹಾಕೋದಂತ ಹೇಳಿ ನಾನೊಂದು 2-3 ದಿನದಲ್ಲಿ ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಇವತ್ತಲ್ಲ ನಾಳೆ ನನ್ನ ಗಿಡಗಳಿಗೆ ಹಾಕಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೆ ಬೇರೆ ಎಲ್ಲ ಹಾಕ್ಲಿಕ್ಕೆ ಉಂಟು, ಯಾಕಂತ ಹೇಳಿದರೆ ಅದು ದೊಡ್ಡ ಗಿಡ ಅಲ್ಲ. ಹಾಗಾಗಿ ಇದು ಸಣ್ಣ ಗಿಡ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಗೊಬ್ಬರವನ್ನು ಹಾಕ್ಬೋದು. ಇವಾಗ ಇದನ್ನು ಹಾಕಿದ ನಂತರ ನೀವು ದಿನದಲ್ಲಿ ಒಂದು ಮಳೆ ಬಂದರೆ ನೀರು ಹಾಕೋದು ಬೇಡ. ಅಂದರೆ ಸ್ವಲ್ಪ ಜಸ್ಟ್ ಗಿಡ ಒದ್ದೆ ಆದರೆ ಸಾಕು, ನೋ ಪ್ರಾಬ್ಲಮ್. ಅದೇ ಮಳೆನೇ ಇಲ್ಲ, ಬೆಳಗ್ಗೆ ನಮ್ಮ ಕಡೆ ನಿನ್ನೆ ಮಳೆ ಇರಲಿಲ್ಲ, ಹಾಗಾಗಿ ಮಳೆನೇ ಇಲ್ಲ ಅಂತ ಅಂದರೆ 1 ದಿನ 2 ದಿನ ಆದರೆ ಪರವಾಗಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಆಲ್ರೆಡಿಯಾಗಿ ಮಳೆ ಬಂದು ನೀರಿನಲ್ಲಿ ಮಾಯಿಶ್ಚರ್ ಜಾಸ್ತಿ ಇದೆ, ನೀರಿನ ಅಂಶದ್ದು. ಹಾಗಾಗಿ ನೀವು ನೀರು ಹಾಕದಿದ್ರೂ ನಡೆಯುತ್ತೆ. ಬಟ್ ಒಂದು 3 ದಿನ ಮೇಲ್ಪಟ್ಟು ಮಳೆ ಬಂದಿಲ್ಲ, ತುಂಬ ಬಿಸಿಲಿದೆ ಅಂತಂದರೆ ಗಿಡಗಳಿಗೆ ನೀರನ್ನು ಹಾಕಲೇಬೇಕು. ಗಿಡ ಹಸಿಯಾಗಿದೆ, ಈಗ ಹಾಕೋದು ಬೇಡ, ನಾಳೆ ಮಳೆ ಬರ್ಬೋದು ಅಂತ ಬೇಡ. ಜಸ್ಟ್ ಬುಡ ಒದ್ದೆ ಆದರೆ ಸಾಕು, ಅಷ್ಟನ್ನು ನೀವು
ನೀರನ್ನು ಹಾಕಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಈ ಸಣ್ಣ ಗಿಡಗಳಿಗೆ ನೀರಿನ ಅವಶ್ಯಕತೆ ಕೂಡ ತುಂಬಾ ಇದೆ. ಮಿತಿಮೀರಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ನಾವು ಗೊಬ್ಬರ ಹಾಕಿದ್ದೇವೆ ಅಂತ ಹೇಳಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಇಲ್ಲಿ ಹಟ್ಟಿ ಗೊಬ್ಬರ ಸಿಗಲಿಲ್ಲ, ನೀವು ಕೇಳಬಹುದು ನಮಗೆ ಹಟ್ಟಿ ಗೊಬ್ಬರ ಸಿಗೋದಿಲ್ಲ ಮೇಡಮ್, ಇದರ ಬದಲು ನಾವು ಏನನ್ನು ಹಾಕ್ಬೋದು ಅಂತ. ಬೆಸ್ಟಲ್ಲಿ ಬೆಸ್ಟ್ ನಿಮಗೆ ಹಟ್ಟಿ ಗೊಬ್ಬರ. ಅದು ನಿಮಗೆ ಸಿಗದೇ ಇದ್ದಲ್ಲಿ ನೀವು ಅನ್ನಪೂರ್ಣ ಹಾಕಿ, ಸೇಮ್ ಮೆಥಡನ್ನು ಫಾಲೋ ಮಾಡಿ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ, ಆಮೇಲೆ ಅದರಲ್ಲಿದ್ದಂಥ ಕಸಕಡ್ಡಿಗಳನ್ನು ನಾನು ಆಗ ಏನು ಹೇಳಿದೆ ನೋಡಿ, ಆ ಸ್ಟೆಪ್ಪನ್ನು ಫಾಲೋ ಮಾಡಿ ಅನ್ನಪೂರ್ಣ ಹಾಕಿ, ಅನ್ನಪೂರ್ಣ ಅಥವಾ ಕಾಂಪೋಸ್ಟ್ ಎರಡರಲ್ಲಿ ಒಂದನ್ನು ಹಾಕಿ. ಬಟ್ ಕಾಂಪೋಸ್ಟ್ ಬೇಡ ಅಂತ ಅನ್ನಿಸ್ತದೆ ನನಗೆ. ಈ ಸಂದರ್ಭದಲ್ಲಿ ನೀವು ಅನ್ನಪೂರ್ಣ ಹಾಕ್ಬೋದು. ಬಟ್ ಅನ್ನಪೂರ್ಣ ಹಾಕುವಾಗ ಒಂದು ಒಟ್ಟಾರೆಯಾಗಿ ಹಾಕಬೇಡಿ ಸ್ನೇಹಿತರೆ. ನಿಮ್ಮ ಕೈಯ ಒಂದು ಮುಷ್ಟಿಯಷ್ಟು ದೂರದಿಂದ ಹಾಕಿ, ಗಿಡದ ಬುಡಕ್ಕೆ ಟಚ್ ಮಾಡಬೇಡಿ, ದೂರದಿಂದ ಹಾಕಿ. ಆದಷ್ಟು ಎಷ್ಟು ದೂರ ಆಗ್ತದೋ ಅಷ್ಟು ದೂರದಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು ಮಾತ್ರ. ಅದಕ್ಕೂ ಅಷ್ಟೇ, ಮಣ್ಣು ಮುಚ್ಚಬೇಕು. ನಾನೀಗ ಏನು ಹಟ್ಟಿ ಗೊಬ್ಬರ 2 ಮುಷ್ಟಿ 3 ಮುಷ್ಟಿ ಒಟ್ಟಿಗೆ 5 ಮುಷ್ಟಿಯ ಒಳಗೆ ಹಾಕಿ ಅಂತ ಏನು ತಿಳಿಸಿದನೋ, ಅನ್ನಪೂರ್ಣವನ್ನು ಆ ರೀತಿ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂತೇಳಿದರೆ ನನ್ನ ಸಬ್ಸ್ಕ್ರೈಬರೇ ನನಗೆ ಹೇಳಿದರು, ನಾವು ಅನ್ನಪೂರ್ಣ ಹಾಕಿದ ನಂತರ ನಮ್ಮ ಗಿಡಗಳು ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಬಟ್ ನನಗೆ ಆ ರೀತಿ ಯಾವುದೇ ರೀತಿದು ಆಗಲಿಲ್ಲ. ಬಟ್ ನಮಗೊಬ್ಬರು ಹೇಳಿದ ಮೇಲೆ ಯಾರಿಗೂ ಆ ರೀತಿಯ ಸಮಸ್ಯೆ ಆಗಬಾರ್ದು, ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ವಲ್ಪ ಹಾಕಿ, ಬೇಕಿದ್ರೆ ನೀವು ಮತ್ತೆ 15 ದಿನ ಬಿಟ್ಟು ಸ್ವಲ್ಪ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಹಾಕುವಾಗ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಸಮಯ ಸಿಕ್ಕಿದರೆ 15 ದಿನ ಬಿಟ್ಟು ಹಾಕಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಅನ್ನಪೂರ್ಣ ಕೂಡ ನೀವು ಹಾಕಬಹುದು. ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ. ಈಗ ಹಟ್ಟಿ ಗೊಬ್ಬರ ಹಾಕಿ 15 ದಿನ ಬಿಟ್ಟು ನಾನು ಬೇರೆ ಗೊಬ್ಬರವನ್ನು ಹಾಕ್ತೇನೆ. ಯಾಕಂತ ಹೇಳಿದರೆ ಈಗ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ಗಿಡಗಳು ಜಸ್ಟ್ ಈಗ ಹೊಸ ಚಿಗುರು ಬಂದು ಹೊಸ ಬೇರುಗಳು ಬರುವುದಷ್ಟೇ. ಈ ಸಂದರ್ಭದಲ್ಲಿ ಗಿಡಗಳಿಗೆ ಪೌಷ್ಟಿಕಾಂಶ ಗೊಬ್ಬರಗಳನ್ನು ಕೊಡಬೇಕು, ಒಳ್ಳೆ ಗೊಬ್ಬರಗಳನ್ನು ಕೊಡಬೇಕು, ಒಳ್ಳೆ ಮಣ್ಣನ್ನು ಹಾಕಬೇಕು. ಹಾಗೆಯೇ ಸ್ವಲ್ಪ 15 ದಿನಕ್ಕೊಮ್ಮೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು. ಆಗ ನಮ್ಮ ಗಿಡ ಬೇಗ ಬೆಳೀಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಆದ್ದರಿಂದ ನಾನು ಒಂದು 15 ದಿನ ಬಿಟ್ಟು ಇದೇ ಗಿಡಗಳಿಗೆ ನಾನು ಬೇರೆ ಗೊಬ್ಬರವನ್ನು ಹಾಕ್ತೇನೆ. ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಂತ ಹೇಳಿ ಒಂದು 10 ದಿನ ಬಿಟ್ಟು ನಿಮಗೆ ತಿಳಿಸ್ತೇನೆ. ಮತ್ತು 15 ದಿನ ಬಿಟ್ಟು ನಾನು ಬೇರೆ ಗೊಬ್ಬರವನ್ನು ಹಾಕ್ತೇನೆ. ಅದಕ್ಕಾಗಿ ನಾನು ಯಾವ ಗೊಬ್ಬರ ಹಾಕ್ತೇನೆ, ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ನಿಮಗೂ ತಿಳ್ಕೊಳ್ಬೇಕು. ಹೊಸ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕಂತೇಳಿದರೆ ಇದು ಕೇವಲ 1 ತಿಂಗಳ ಗಿಡ ನೆಟ್ಟು ನಾನು ಸರಿಸುಮಾರು 2 ತಿಂಗಳಾಯಿತು. ಬಟ್ ಹೊಸ ಚಿಗುರು ಬಂದು ಆ ಗಿಡ ಒಂದು ಜೀವವಿದೆ ಅಂತ ಹೇಳಿ ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆದದ್ದು ಇತ್ತೀಚಿನ 1 ತಿಂಗಳಲ್ಲಿ. ಹಾಗಾಗಿ ನಾನು ಅದನ್ನು 1 ತಿಂಗಳು ಅಂತ ಕನ್ಸಿಡರ್ಡ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಗಿಡ ನಿಮಗೇ ನೋಡುವಾಗ ಗೊತ್ತಾಗಬಹುದು ಗಿಡ ಯಾವ ಕಂಡೀಷನಲ್ಲಿ ಇದೆ ಅಂತ. ಕರೆಕ್ಟಾಗಿ ನೋಡಿ ಸ್ನೇಹಿತರೆ, ಇದೇ ಗಿಡ 2 ತಿಂಗಳಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿ ಖಂಡಿತ ತಿಳಿಸ್ತೇನೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ನಿಮಗೆ ಫ್ರೀ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಆಲ್ ಎನ್ನುವ ಬಟನ್ ಇರುತ್ತೆ ನೋಡಿ ಪಕ್ಕದಲ್ಲೇ, ಬೆಲ್ ಐಕಾನು, ಅದನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕಿದಂತಹ ವಿಡಿಯೋ ನಿಮಗೆ ತಕ್ಷಣ ಬರುತ್ತೆ. ಜಾಸ್ತಿಯಾಗಿ ನಾನು ನಿಮಗೆ ದೊಡ್ಡ ಗಿಡದ ವೀಡಿಯೋನೇ ಮಾಡ್ತಾಯಿದ್ದೆ. ಯಾಕಂತ ಹೇಳಿದರೆ ನನ್ನ ಹತ್ರ ಇರುವುದೇ ದೊಡ್ಡ ಗಿಡಗಳು. ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಗೊಬ್ಬರಗಳಾಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಆರೈಕೆ ಆಗಿರ್ಬೋದು, ಅದನ್ನೆಲ್ಲ ತಿಳಿಸ್ತಾ ಇದೆ. ಬಟ್ ಈಗ ಹಾಗೆಲ್ಲ, ಯಾರಿಗೆ ಹೊಸ ಗಿಡಗಳನ್ನು ಮಾಡ್ತಾ ಇದ್ದೀರಿ ಅಥವಾ ಯಾರೆಲ್ಲ ಮಲ್ಲಿಗೆ ಕೃಷಿಗಳನ್ನು ಹೊಸತಾಗಿ ಆರಂಭಿಸಬೇಕಂತ ಇದ್ದೀರಿ ನೋಡಿ, ಅಂಥವರಿಗೆ ಇದು ಯೂಸ್ಫುಲ್ ಆದಂತಹ ವಿಡಿಯೋ ಸ್ನೇಹಿತರೆ. ಖಂಡಿತ ನೆಕ್ಸ್ಟ್ ನಾನು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಬೇಗ ಬೆಳೆಸಿ ಅದರಲ್ಲಿ ಇಳುವರಿಯನ್ನು ಪಡಿತೇನೆ. ನಾನು ಯಾವ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಹೋಗ್ತೇನೆ ಆ ಸ್ಟೆಪ್ಪನ್ನು ನಿಮಗೂ ನಾನು ತಿಳಿಸ್ತೇನೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಇದಲ್ಲದೆ ಅನ್ನಪೂರ್ಣ ಮತ್ತು ನಮಗೆ ಹಟ್ಟಿ ಗೊಬ್ಬರ ಇದು ಎರಡನ್ನು ಬಿಟ್ಟು ನೀವು ಕೇಳಬಹುದು ಹಿಂಡಿ ಹಾಕ್ಬಹುದಂತ. ದಯವಿಟ್ಟು ನೀವು ಸ್ನೇಹಿತರೆ ಯಾವುದೇ ಕಾರಣಕ್ಕೆ ಇಡೀ ಹಿಂಡಿ ಆಗಲಿ ಅಥವಾ ಡೈಲೂಟ್ ಮಾಡಿದಂತಹದನ್ನು ಯಾವುದನ್ನು ಈ ಸಂದರ್ಭದಲ್ಲಿ ಗಿಡಗಳಿಗೆ ಹಾಕಬೇಡಿ. ಕಾರಣ ಇಷ್ಟೇ, ಗಿಡದ ಚಿಗುರುಗಳು ತುಂಬ ಏಳ್ತಿರುತ್ತೆ, ಖಂಡಿತ ನಿಮಗೆ ಗೊತ್ತಿರುತ್ತೆ. ಅದು ನೀವು ಜಸ್ಟ್ ನಿಮ್ಮ ಕೈ ತಾಗಿದರೆ ಸಾಕು, ಅದು ಮುರಿದು ಹೋಗುತ್ತೆ. ಹಾಗೆಯೇ ಅದರ ಬೇರುಗಳು ಕೂಡ ಹಾಗೆಯೇ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ತುಂಬ ಏಳ್ತಿರುತ್ತೆ. ಅದೇನೋ ನೀವು ಹಾಕಿದಂತಹ ಎಲ್ಲ ಗೊಬ್ಬರಗಳನ್ನು ಹೀರ್ಕೊಳ್ಳುವಂತಹ ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ತುಂಬ ಸ್ಟ್ರಾಂಗ್ ಇರುವಂಥದ್ದಾಗಿರ್ಬೋದು ಅಥವಾ ಹಾರ್ಡ್ ಕೆಮಿಕಲ್ ಆ ಥರದ ಗೊಬ್ಬರಗಳನ್ನು ಸ್ಪ್ರೇಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ದಯವಿಟ್ಟು ಒಂದು
ಏನು ಲೈಟ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿ, ಹಟ್ಟಿ ಗೊಬ್ಬರ, ಕಾಂಪೋಸ್ಟು ಅಥವಾ ಅನ್ನಪೂರ್ಣ, ಇದು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡಿ. ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ಚಾಯ್ಸ್ ಮಾಡಿದ್ದೇನೆ. ನಿಮಗೆ ಯಾವುದು ಬೇಕು ಅಂತ ಹೇಳಿ ನೀವೇ ಚಾಯ್ಸ್ ಮಾಡಿ ನೋಡಿಕೊಂಡು ತರ್ಬೋದು ಸ್ನೇಹಿತರೆ. ಇಷ್ಟೇ. ಖಂಡಿತ ನಿಮಗೆ ಮುಂಬರುವ ದಿನಗಳಲ್ಲಿ ನಾನು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ. ಹಾಗೆಯೇ ವಿಡಿಯೋ ಮಾಡಿ ತಿಳಿಸುವಂತಹ ಸಂದರ್ಭ ಇದ್ದರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಹೇಗೆ ಗಿಡಗಳನ್ನು ನೆಡೋದಂತ ಆ್ಯಸ್ ಯೂಸ್ವಲ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ತೋರಿಸಲಿಲ್ಲ. ನಿಮಗೆ ಹೇಗೆ ಹೊಸ ಗಿಡಗಳನ್ನು ನೆಡಬೇಕು ಅಂತ ವಿಡಿಯೋ ಬೇಕಿದ್ದಲ್ಲಿ ತಿಳಿಸಿ, ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಯಾಕಂತ ಹೇಳಿದರೆ ನನ್ನ ಹತ್ರ ಈಗ ಹೊಸ ಗಿಡಗಳಿದೆ, ಹಾಗಾಗಿ ನಿಮಗೆ ಬೇಕಿದ್ದಲ್ಲಿ ತಿಳಿಸಿ, ಖಂಡಿತ ನಾನು ನಿಮಗೆ ಆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.